ಭಗವಂತ ಇವತ್ತು ಏನು ಪ್ರಾಂಕ್ ವಿಡಿಯೋ ಮಾಡೋದು ಯೋನ್ ಕತೆನೋ. ನಾನು ಈ ವೈನ್ನ ವಾಟಕ್ ಹೋಗಯ್ಯ ಅಂತ ಹೇಳಿರೆ ಇವತ್ತು ನನಗೆ ಯೋನ ಬದುಕೈ ಸಿರಾದಾಗೆ ನೀನೇ ಹೋಗಿ ಅಂತ ಹೇಳ್ದ. ಅಲ್ಲ ನಾನು ಪ್ರಾಂಕ್ ವಿಡಿಯೋ ಮಾಡೋದು ಹೆಂಗೆ, ಯೂಟ್ಯೂಬಿಗೆ ಹಾಕೋದು ಹೆಂಗೆ? ಅಯ್ಯೋ ಹೋಗತ್ತಾಗ ಇವತ್ತು ವಿಡಿಯೋ ಮಾಡೋ ಕತೆ ಮುಗೀತು ಅನ್ನಿಸ್ತೈತಿ. ಏನು ಮಾಡೋದು ಯೋನ್ ಕತೆನ? ಅಯ್ಯೋ ಭಗವಂತ. ಅಬ್ಬ ರಾಮಣಿ ಅಂತ ಅಡಿಕೆ ತೋಟ ಹೆಂಗೈತೆ ಅಂದ್ರೆ ಹಂಗೈತಿ. ಇನ್ನ ಒಂದಿಟ್ಟು ಮಳೆ ಬಂದಿದ್ರೆ ಇನ್ನ ಚೆನ್ನಾಗಿರೋದು. ಹೇಳತ್ತಾಗೆ ಈ ಮಳೆನ ಹೋಗಿ ಮುಗ್ಲು ಸೇರೈತೆ. ಯಾವಾಗ ಬರೋಣ ಅಂತ ಐತೋ ಯೋ ಕತೆನ. ನಮ್ದು ಐತೆ. ಅಯ್ಯೋ ಬಾತಾಗಿ ಏನ್ ಮಾಡಕ್ಕೆ. ಅಲ್ಲ ಅದ್ರಾಗ 2 ಕಾಸು ಹುಟ್ಟೈತೆ ಅಂತ ಅನ್ಕೊಂಡಿದ್ದೆ, ಅದ್ರಾಗೂ ಏನು ಹುಟ್ಟಂಗ್ ಕಾಮಕ್ಕಿಲ್ಲ. ಅಯ್ಯೋ ಭಗವಂತ, ಹಿಂಗೆ ಆದ್ರೆ ರೈತರ ಜೀವನ ಬೋಲ್ ಕಷ್ಟ. ಹಾಗಾದ್ರೆ ಅಲ್ಲಿ ಯಾರ ಅಣ್ಣಯ್ಯರು ಬರೋಂಗ ಇದ್ದಾರೆ. ಅಯ್ಯೋ ಭಗವಂತ, ಯಾರಿದ್ದಾರೆ ನೋಡೋಣ. ಯೋನಾನ ಹುಡಿಕೊಂಡು ಅವ್ರನ್ನೇ ಪ್ರಾಂಕ್ ಮಾಡಿ ಇವತ್ತು ವಿಡಿಯೋ ಮಾಡಾಕ್ಬೇಕು. ಹೆಂಗು ವಾಟಕ್ ಬಂದಿದ್ದೀನಿ, ಈಗ ಊರಕ್ಕೆ ಹೋಗೋತ್ತಿಗೆ ಬೈಗ್ ಆಗ್ತೈತೆ. ವಿಡಿಯೋ ಮಾಡಕ್ಕಾಗಕ್ಕಿಲ್ಲ. ವಿಡಿಯೋ ಮಾಡಿ ಹಾಕ್ತಿದ್ರೆ ನಮ್ಮ ವಿಡಿಯೋಗಳು ನೋಡೋರು ಬೈಕಂಬ್ತಾರೆ. ನೋಡಿ ಇವತ್ತು ವಿಡಿಯೋ ಮಾಡಾಕಿಲ್ಲ ಅಂತಾನೆ. ಅಲ್ಲಿ ಯಾರು ಬತ್ತಾವ್ರೆ ಫ್ರೆಂಡ್ಸ್, ಅಲ್ಲಿ ಯಾರು ಬತ್ತಾವ್ರಿ, ಅವ್ರನ್ನೇ ಪ್ರ್ಯಾಂಕ್ ಮಾಡಿ ವಿಡಿಯೋ ಮಾಡಾಕ್ತೀನಿ. ಒಂದಂಗೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಂದಂಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಬನ್ನಿ. ಬಂದ್ರು ಅಣ್ಣಯ್ಯರು. ಅದು ಯಾರು ಏನು ಎತ್ತ ಅಂತ ವಿಚಾರಿಸ್ಕೊಂಡು ಅವ್ರನ್ನೇ ಪ್ರ್ಯಾಂಕ್ ಮಾಡಾಕ್ತೀನಿ ನೋಡ್ರಿ. ಯಾಕ ಮತ್ತೀಗ ನಾವು ಅಡಿಕೆ ತೋಟ ಮಾಡೋರು, ಇದು ಯಾತಕ ತೋಟ ನಿಮ್ದೆ? ಅಯ್ಯೋ ಭಗವಂತ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನಂಗೆ ಲಡ್ಡು ಬಂದು ಬಾಯಕ್ ಬಿತ್ತಲ್ಲಪ್ಪ. ನಾನೇ ಪ್ರಾಂಕ್ ವಿಡಿಯೋ ಮಾಡ್ಬೇಕು ಅಂತ ಪರದಾಡ್ತಿದ್ದೆ. ಹೆಂಗ ಇದು ನಿಮ್ದೆ ತೋಟ ಅಂತ ಇವ ಕೇಳ್ತಾನೆ. ನಮ್ದೆ ಅಂತೇಳಿ ಒಂದ್ಸಲ ಯಾಮಾರಿಸಿ ಅಯ್ಯನ್ಸನಿ ವಯ್ಯನ್ನ. ತಡೀರಿ, ನೋಡ್ರಿ ಹೆಂಗ್ ಪ್ರಾಂಕ್ ಮಾಡ್ತೀನಿ ಅಂತಾನೆ. ಏನ ನಮ್ದೆ ತೋಟ. ಯಾವ ಊರರು ನೀವು? ವ್ಯಾಪಾರ ಹೇಳಕ್ಕೆ ನಮ್ಮ ಒಯ್ಯಿಲ್ಲ. ಒಯ್ಯಿಲ್ದಿದ್ರೇನು ನಾನೇ ಹೇಳ್ತೀನಿ ನೋಡು. ನನಗ್ ತಿಳಿದೋಟ ತಿಳಿಯಲ್ಲ ಒಯ್ಗೆ. ನಮ್ದೆ ಕಣ್ಣ ಈ ತೋಟ. ನಮ್ದು ಯಾಕ ಇಲ್ಲ ಸಿರಾದಾರ್ ನಾವು. ಯೋಸ್ ಕಡೆ ಐತವಕ್ಕ ಎಲ್ಲ ಬೆಳಿ ಆಗಿವೆ ನೋಡು. ಒಂದ್ ಆಗಿವೆ, ಒಂದ್ ಆಗಿಲ್ಲಮ್ಮ ಕಾಮ್ತೈತಿ. ಇನ್ನೂ ಒಂದೊಂದು ಹಂಗೆ ಇರಂಗ್ ಕಾಮ್ತಾವಮ್ಮ. ಯೋಸ್ ಕಡೆ ಇದೆ ಒಟ್ಟೆಲ್ಲ ಇವು. ನನ್ ಮುಂದೆ ಗೊತ್ತು ಯೋಸ್ ಐದವ ಯೋನ್ ಕತೆನ. ಅಂದಾಜಿಗೆ ಹೇಳಿದ್ರೆ ವಾಸಿ ಇಲ್ಲ ಅಂದ್ರೆ ಇವಯ್ಯ ಈ ಅಮ್ಮಂದಲ್ಲ ಈ ತೋಟ ಅಂತ ಅನ್ಕೊಂತಾನೆ. ಯೋನ ಒಂದ್ 7 ಮೈಂಟೈನ್ ಮಾಡ್ಬೇಕು. ಎಲ್ಲ ಒಂದು 800-900 ಇರ್ಬೇಕೇನ? ಯಾಕೆ ನನಗೆ ಗೊತ್ತಿಲ್ಲ ಸರಿಗೆ. ಯಾಕೇನು ಈಗ ನಾ ಇಕ್ಟರ್ ಮಾಡಿದರು ಎಲ್ಲ ದಾಯ ಮಾಡಿ ಇಂಗ್ಳು ಸಿಕ್ತರು ನನ್ನ ಗಂಡ ಅಲ್ವೇ, ನನಗೆ ಗೊತ್ತಿಲ್ಲ. ಯೋಸೆಸ ಇದಾವ ಕಣ ಏನ ಅಂದ್ರೆ ಇವು ಸಣ್ಣವು. ಏನ್ ಗೊತ್ತೇ ಏನ, ಅದೇ ಓಕು ಪಾಕು ಹೋಗಿದ್ವಲ್ಲ ಅವು ನಿಕ್ಕಿರೋದು. ಎಲ್ಲ ಹೆಚ್ಚು ಕಮ್ಮಿ ಬೆಳೆ ಆಗೇವೆ. ಎಲ್ಲ ಇನ್ನೊಂದ ಈ ಗಿಡದಾಗ ಒಂದು 50 ಗಿಡ ಏನಾನ ಬೆಳೆ ಆಗಿಲ್ವೇನಪ್ಪ ಅಷ್ಟೇಯ. ನೋಡಕ್ ಸ್ಯಾನೆ ಗಿಡ ಬೆಳಿ ಆಗಿಲ್ಲಮ್ಮ ಕಾಮ್ತಾವಲ್ಲಕ್ಕ. ಸುಮ್ನೆ ಯಾಕೆ ಸುಳ್ಳು ಹೇಳ್ತಿ? ಅಲ್ಲ ನಾವು ತೋಟ ತಂಡರು 2 ಕಾಸು ನೋಡಕ್ಕೆ ಅಲ್ವೇನ. ಕಾಲ್ ಸಿರಾದಿಂದ ಈ ಬುಕ್ಕಪಟ್ಟಣ ತಕ ಬಂದು ವ್ಯಾಪಾರ ಎಲ್ಲ ಕುದುರಿಸೋದು. ನಮಗೂ 2 ಕಾಸು ಸಿಗ್ಬೇಕಲ್ವೇ? ಎಲ್ಲಕ್ಕ ಬೆಳೆಯಾಗಿವೆ. 100 ಮೇಲೆ ಬೆಳೆ ಆಗಿಲ್ದವು ಕಣ್ಣ ಕಾಮ್ತವೆ. ಏನೋ ಸುಮ್ಮಕ್ಕ, ನಮ್ಗಿನ್ನ ಗೊತ್ತೇ. ನಾವೀಗ 3 ವರ್ಷದಿಂದ ಕೊಯ್ತಾ ಇದೀವಿ ಈ ಅಡಿಕೆನ. ಈ ಹೋಗ್ ಗಿಡ ಅದೇ ಹಿಂದಾಗ ಇಕ್ಕಿರವು, ಅವು ಮಾತ್ರ ಬಂದಿಲ್ಲ. ಒಂದು 50 ಗಿಡನೇನೋ ಇಕ್ಕಿರ್ಬೇಕು. ನನ್ನ ಗಂಡಂಗ ಅಂತ ಹೇಳ್ತಿದ್ದ ಒಂದು 50 ಗಿಡ ಹೋಗ್ ಬಂದಿದ್ವು ಕಣ, ಇಕ್ಕಿದ್ದೆ ಅಂತ ಈಗ ಒಂದು 3 ವರ್ಷದಾಗಿ. ನನಗಿನ್ನ ಗೊತ್ತೇನಣ್ಣ ನಿನಗೆ? ಹೋಗತ್ತಾಗಿ ಈಗ 50-100 ಎಣ್ಸಿದ್ ಗೊತ್ತಾಗ್ತೈತಿ. ಯಾಕ ಈಗ ನೀನೇ ರೇಟ್ ಹೇಳ್ತೀಯ ಇಲ್ಲ ನಿನ್ ಗಂಡು ಬೋರ್ಬೇಕ. ನಾವು ಇನ್ನ ಯಾವ್ಯಾವ ಒಯ್ದಾವ್ ತೋಟಗಳ್ನ ಅದಕ್ಕೆ. ಯಪ್ಪ ಇವಾಗ ಹೆಂಗ್ ಗೊತ್ತಾಗ್ತೈತೆ ಸುಮ್ಕಿರತ್ತಾಗಿ. ತಿರಾ ಅಣ್ಣನ ಫೋನ್ ನಂಬರ್ ಇಸ್ಕ, ಫೋನ್ ಮಾಡಿ ಮಾತಾಡೋಣ. ಈಗ ಫೋನ್ ನಂಬರ್ ಕೊಡು ಅಂತಾರೆ, ಕೊಟ್ಟು ಏನ್ ಮಾಡೋಣ? ನಮ್ಮ ಅಡಿಕೆ ಗಿಡ ಇಲ್ಲ ಏನಿಲ್ಲ, ಇರೋವೆಲ್ಲ ಚೆಂಗಿನ ಗಿಡ. ಆಮೇಲೆ ಅವ ಈ ಮಾಂತಕ್ಕೋದಾಗ ನನ್ನ ಮಕ್ಕ ಹೋಗಿತಾನೆ. ಯಾರ ತೋಟ ತೋರಿಸಿ ನೀನು ಪ್ರಾಂಕ್ ವಿಡಿಯೋ ಮಾಡಕ್ಕೆ ಹಿಂಗೆಲ್ಲ ಮಾಡಿದ್ದೆ ಲೌಡಿ ನೀನು ಅಂತೇಳಿ ಮಕ್ಕ ಹೋಗಿತಾನೆ. ಫೋನ್ ನಂಬರ್ ಕೊಡೋದು ಬಿಡ. ಒಯ್ ಫೋನ್ ಇಲ್ಲ ಬಿಟ್ಟೋಗೇನೆ ಅಂತ ಹೇಳಿ ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ಗೋಳ ಐಕಬೇಕು ಈ ಒಯ್ಯರ್ನ. ಯಾಕ ನಿಮ್ಮ ಮನೆಯವ್ರ ಫೋನ್ ನಂಬರ್ ಕೊಡು, ಫೋನ್ ಮಾಡಿ ಕೇಳ್ತೀವಿ. ವ್ಯಾಪಾರ ಅವರೇ ಹೇಳಿ. ಪಾಪ ಅವಯ್ಯ ಫೋನ್ ಮನೆಗೆ ಬಿಟ್ಟು ಹೋಗ್ಯವನಿ. ಇನ್ನೆಲ್ಲಿ ಅವನು ಅವಸರದಾಗ ಹೋದ, ಫೋನ್ ಇಲ್ಲೇ ಬಿಟ್ಟು ಹೋಗ್ಯವನಿ. ನಾನು ತಕೊಂಬರೋದು ಮರೆಸ್ಬಿಟ್ಟೆ. ಅವಯ್ಯನ್ ಹೇಳೋದು ನಾನೇ ಹೇಳ್ತೀನಿ. ಒಟ್ಟಿಗೆಲ್ಲ ಒಂದು 800-900 ಗಿಡ ಅಂತ ಹೇಳಿನಲ್ವೇ, ಒಂದು 10 ಲಕ್ಷ ಕೊಡ್ರಿ ಸಾಕು. ಯಾಕೋ ಕೇಳೋದಕ್ಕೆ ಒಂದು ಲೆಕ್ಕ ಮಿತಿ ಇಲ್ವೇ? ಅಲ್ಲ ಇರೋದು ಒಂದು 500-600 ಗಿಡಕ್ಕೆ 10 ಲಕ್ಷ ಕೇಳಿರಿ. ಯಪ್ಪ ಭಗವಂತ, ಯಾಕೋ ಏನೋ ಒಂದಿಟ್ಕೊಂಡು ತಡಿಯಂಗೆ ಕೇಳು. ಏನಿಲ್ಲ ಒಂದೇ ಸರಿ ತಿಮ್ಮಪ್ಪನ ಗುಡ್ಡ ಹೊತ್ತದಂಗೆ ಹೊತ್ತು ಬಿಡ್ತೀಯಮ್ಮ. ಹೇಳತ್ತ ಒಂದಿಟ ಲೆಕ್ಕ ಮಿತಿಯ ಕೇಳು. ಏನೋ ನಾವೇನು ಇದಕ್ಕೆ ಯೂಟ್ಯೂಬ್ ಒಟ್ಟು ಬಂಡವಾಳ ಹಾಕಿದೀವಿ ಅಂತ ಕಾಣ್ತೀಯ?
ಅಯ್ಯೋ ಭಗವಂತ, ಒಂದ್ರ ಆಸನ್ ಮಣ್ಣು ಹೊಡ್ಸಿದೀವಿ, ಒಂದ್ರ ಆಸನ್ ಗೊಬ್ಬರ ತಂದು ಹಾಕಿದೀವಿ. ಅದಲ್ದಲೆನಾ ಈ ನೋಡಿ, ಯೋ ಸರಿ ಮೋಟ್ರ್ ಕೆಟ್ಟೋಗೈತೋ, ಯೋ ಸರಿ ಸ್ಟಾರ್ಟರ್ ಕೆಟ್ಟೋಗೈತೋ, ಯೋ ಸರಿ ಕೇಬಲ್ ಬರಸ್ಟ್ ಆಗೈತೋ. ಅದನ್ನೆಲ್ಲ ರಿಪೇರಿ ಮಾಡಿಸಿ ಮಣ್ಣು ಹೊಡ್ಸಿ ಗೊಬ್ಬರ ಹಾಕಿ ಎಲ್ಲ ಯೋಟ್ಲು ಆಗೋಡಿಕ್ಕಿದೀವಿ ಅಂತ ನಿಂಗೆ ಹಂಗೆ ಗೊತ್ತು ಅಲ್ಲ. ಆ ಪಾಟಿಲ್ ಆಗೋಡಿಕ್ಕಿ ಈಗ ನೀನೀಗ ಬರೇ ಕಮ್ಮಿ ಕೊಟ್ರೆ ಹೆಂಗ್ ನಡೀತೈತೆ ಹೇಳು? ನಾವು ಖರ್ಚು ಮಾಡಿದ್ನ 2 ಕಾಸು ನಾವು ನೋಡ್ಕೊಂಬದ್ ಬೇಡವೆ? ಯಾಕೋ ನೀನು ಲಾಗೋಡಿ ಇಕ್ಕಿದ್ಯಾ ಅಲ್ಲ, ಇಕ್ಕಿದ ಮೇಲೆ ಈಗ ಅದು ಬೆಳೆ ಇಲ್ಲದ ನಾವು ದುಡ್ಡು ಕೊಟ್ಟು ತಗೊಂಡೋಗಿ ಏನು ತಲೆಗೆ ಬಿಡ್ಕೊಂಬನಿ ಹೇಳು? ಅಲ್ಲ ಅದ್ರಾಗೆ ಕಂಕಿ ನೋಡುವಲ್ಲಿ ಎಲ್ಲ ಬರೀ ಕಂಕಿ ನಿಂತವೆ, ಎಲ್ಲ ಆಳ್ ಸುರ್ದಿರಂಗೆ ಐತಿ. ಅಂತ ತೋಟನ ನಾನು ನೀನು ಈ ಲೆಕ್ಕಪತ್ರ ಇಲ್ದಂಗೆ ರೇಟ್ ಹೇಳಿದ್ರೆ ನಾವೇ ಎಲ್ಲಿ ಕೇಳೋಕ್ಕಾಗ್ತೈತಿ ಹೇಳು? ಒಂದಿಟ ನೋಡಿ ಕೇಳು. ಸರಿ ಬಿಡೋಣ, ಈಗೇನು ಹೋಗ್ಲಿ, 8 ಲಕ್ಷ ರೂಪಾಯಿ ಕೊಡು. ಒಂದೇ ಗಂಟೆ ಕೊಡ್ಬೇಕಂದ್ರೆ ನಮ್ಗೆ ಒಡವೆ ಪಡವೆ ಬಿಡಿಸ್ಕೊಂಬಿದ್ದೇವೆ, ಹುಡುಗರಿಗೆ ಪಡ್ಗುರಿಗೆ ದುಡ್ಡು ಕಟ್ಟೋದೈತೆ. ಒಂದೇ ಗಂಟ್ನಾಗ 8 ಲಕ್ಷ ಕೊಡ್ಬೇಕು ನೋಡಿ ನೀನು. ಆಮೇಲೆ ಅವಾಗ ಕೊಡ್ತೀನಿ, ಇವಾಗ ಕೊಡ್ತೀನಿ, ಅಡಿಕೆ ಮಾರಿದ್ಮೇಲೆ ಕೊಡ್ತೀನಿ, ಅಡಿಕೆ ಕೊಯ್ಲೆಲ್ಲ ಮುಗಿದ್ಮೇಲೆ ಕೊಡ್ತೀನಿ ಅಂದ್ರೆ ಕೇಳಕ್ಕಿಲ್ಲ. ಯಪ್ಪೋ ನೋಡಿ, ಬೇರೆ ತೋಟ ನೋಡೋಣ. ಈ ಕೈಲಿ ಅಕ್ಕಪತ್ರ ಇಲ್ದಂಗೆ ಹೇಳ್ತೈತೆ, ಅದಲ್ದಲ್ಲೇ ನಾವು ಒಂದೇ ಗಂಟ್ನಾಗ ದುಡ್ಡು ಕೊಡ್ಬೇಕು ಅಂತ ಹೇಳ್ತೈತೆ. ಬೇಡ ನಡಿ, ಇನ್ನೊಂದು ತೋಟ ನೋಡಕ್ ಹೋಗೋಣ. ನೋಡಿ ಲೋ, ಒಂದಿಟ್ಟು ಒಮಿಕೊಂಡು ನಿಂತ್ಕೊಳ್ಳ. ಯಾವಾರ ಮಾಡತ್ತಾಗ ಹಿಂಗೆ ಆಡಿದ್ರೆ ಯಾವಾರ ಬಗೆಹರಿತವೆ. ಒಂದು ಸಣ್ಣ ನಾವು ಸುಮ್ಮನೆ ನಿಂತ್ಕೆ ತಪ್ಪುಗೆ. ನೀನು ಏನು ಮಾತಾಡಬೇಡ, ನಾನೆಲ್ಲ ಒಕ್ಕಂತಾಗ ಮಾತಾಡ್ತೀನಿ. ಯಾಕೋ ನೀನು ಹಂಗೆಲ್ಲ ಹೇಳಿರಿ ಎಲ್ಲಿ ಕೇಳೋಕ್ಕಾಗ್ತೈತೆ ಹೇಳು? ಅಯ್ಯಪ್ಪನ ಈಗ ಕೊಯ್ಸೋದು, ಆಮೇಲೆ ಈಗ ಸೂಲ್ಸೋದು, ಒಣಗಿಸೋದು ಎಲ್ಲ ಇಲ್ಲಿ ಲೆಕ್ಕಾಕಿರಿ ಏನು ಉಳಿತೈತೆ ಹೇಳು? ಅದಲ್ದಲ್ಲೇನ ಎಲ್ಲ ಕೂಲರ್ ರೇಟು ಸ್ಯಾನೆ ಆಗೈತಿ. ಇವಾಗ ಅಡಿಕೆ ಕೊಯ್ಯೋಕ್ಕೆ ಕೊಯ್ಯರ್ಗೆ ಕೊಡಬೇಕು 1,500 ಏನನ. ಅದೆಲ್ಲ ಲೆಕ್ಕ ಹಾಕಿರಿ, ನಮ್ಗೆ 2 ಕಾಸು ಉಳಿಯೋದು ಬೇಡವೆ? ನೋಡ್ಕೊಂಡು ಧರ್ಮವಾಗಿ ಒಂದಿಟ್ಟು ಕೇಳಕು. ಸರಿ ಅಣ್ಣ, 8 ಲಕ್ಷನೂ ಬೇಡ, 10 ಲಕ್ಷನೂ ಬೇಡ, 6 ಲಕ್ಷ. 6 ಲಕ್ಷ ರೂಪಾಯಿಗೆ 1 ರೂಪಾಯಿ ಕಮ್ಮಿ ಇದ್ರು ನಾನು ತಗೊಂಬಕ್ಕಿಲ್ಲ. ಯಾಕೋ ಯೋನಕ ನೀನು ಈ ಪಾರ್ಟಿ ರೇಟ್ ಹೇಳ್ತೀಯ? ಅಲ್ಲ ಈಗ ಇದ್ರಾಗೆ ಎಲ್ಲ ಕೊಯ್ದ್ರು ಒಂದು 5 ಕ್ವಿಂಟಲ್ ಅಡಿಕೆ ಆಗಲ್ಲ. 5 ಕ್ವಿಂಟಲ್ಗೆ 50 ರೂಪಾಯಿ 50,000ದಂಗೆ ಕೊಟ್ಟಿರು 2.5 ಲಕ್ಷ ದುಡ್ಡು. ಈಗ ನಾವು ಖರ್ಚು ವೆಚ್ಚ ಅಲ್ಲಿಂದ ಕೂಲರ್ನು ಕರ್ಕೊಂಬಂದು ಕೊಯ್ಕೊಂಡು ಹೋಗೋದು, ಮಿಷಿನ್ಗೆ ಹಾಕ್ಸೋದು, ಕಟ್ ಮಾಡೋದು ಎಲ್ಲ ಲೆಕ್ಕ ಹಾಕಿರಿ ಯಾತದಕ್ಕ ಹುಡ್ತೈತಿ? ಅಲ್ಲ ಏನ ಕೇಳ್ತಾರೆ ಅಂದ್ರೆ ಅದಕ್ಕೂ ಲೆಕ್ಕ ಮಿತಿ ಬ್ಯಾಡ್ವೇನಕೋ? ಯಾಕೋ 2 ಲಕ್ಷ ರೂಪಾಯಿ ಕೊಡ್ತೀನಿ ನೋಡಮ್ಮ ಅಷ್ಟೇ. ಏನೋ ಇವನ್ ನೀನ್ ಹಿಂಗ್ ಕೇಳ್ತೀಯ? ಬರೋ 2 ಲಕ್ಷ ರೂಪಾಯಿಗೆ ಇಷ್ಟೊಂದ್ ಗಿಡ ಇರೋ ತೋಟ ಕೊಡ್ತಾರೆ? ಅಯ್ಯೋ ಅಯ್ಯಪ್ಪನೇ, ನನ್ಗೆ ಅಂಡೇವನಿಲ್ಲ, ಆಮೇಲೆ ನನ್ನ ಮನೆ ಬಿಡಿಸ್ಬಿಡ್ತಾನೆ. ಹೋಗ್ ಸುಮ್ನ ಬೇರೆ ನೋಡ್ತೀನಿ ಅಂತಿದ್ದಲ್ಲ, ಹೋಗು. ಯಪ್ಪ ಬಾ ಸುಮ್ನೆ ಹೋಗ. ನೀವು ಅಕ್ಕ ಇಂತಾಗ ರೇಟ್ ಹೊಡಿಯಲ್ಲ. ನೀನು ಬಾತ ಸುಮ್ನೆ ಹೋಗಣ. ನಾವು ಅಕ್ಕ ನಮ್ಮ ರೇಟಿಗೆ ಕೊಡಕ್ಕಿಲ್ಲ, ನೀನ್ ಬಿಡಕ್ಕಿಲ್ಲ. ಅಯ್ಯೋ ಬಡ್ಡಿ ಬಂಗೆ ಒಂದಿಟ್ಟು ಮಿಕ್ಕ ನಿಂತ್ಕೊಳ್ಳ. ಈ ಹೆಂಗುಸ್ರಿಗೆ ಅಡಿಕೆ ತೋಟದೆಲ್ಲ ಏನು ಅನುಭವ ಐತಿ? ಹೆಚ್ಚು ಕಮ್ಮಿ ಏನು ಇಲ್ಲ ಅಂದ್ರೂ ಒಂದು 6-7 ಲಕ್ಷ ರೂಪಾಯಿ ದುಡ್ಡು ಉಡ್ತೈತಿ. ನಾನು ಅಂಗಡಿ ಒಂದು 4 ಲಕ್ಷ 4.25 ಲಕ್ಷಕ್ಕೆ ನಿಲ್ಸೋಣ ಅಂತ ಪರದಾಡಿದ್ರೆ ಇವನು ನಂದೊಂದೆಲ್ಲಿ ಕನ್ನ ಕಡುಬಿನ ಸಾರೇನ ಅಂತ ಮುದ್ದಿದಾಗ ಕೊಡ್ಡಿ ಅಲ್ಲಾಡಿಸ್ತಾನೆ. ಮುಚ್ಕ ನಿಂತ್ಕೆ ಅವಶ್ಯನವ. ನೋಡಿ ನೀನು ಕೊಲ್ತ್ಕ ಹೆಂಗ್ ತೋಟ ತುಟ್ಕೆ ಮಾಡೋದು ಅಂತಾನ. ಓದ ಅಂದ್ರೆ ಓದ್ಲಿಲ್ಲ, ಇವಾಗ ಯಾವಾರ ಮಾಡೋದನ್ನ ಕೊಲ್ತ್ಕ. ಸುಮ್ನೆ ಹೋಗಿ ದಡಬಡ ದನ ಕಾಯೋದಲ್ಲ. ಒಂದಿಟ್ಟು ಅಮಿಕೊಂಡು ಬಾಯಿ ಮುಚ್ಕೊಂಡು ನಿಂತ್ಕ. ಯೋಧನ ಮಾತಾಡ್ಬಿಟ್ರೆ ಪಟ್ಟೆ ಸಿರ್ಕಾಕ್ಬಿಡ್ತೀನಿ. ಏನೋ ಅದೇನ್ ಗುಸು 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 ಹೊಚ್ಕಟ್ಟಾಗ ಅದೇನು ಕೊಡ್ತೀರಾ ಅಂತ ಹೇಳ್ರಿ. ನನಗೆ ಇನ್ನೊಂದು ಹೊಲ್ತಕ್ಕೆ ಹೋಗ್ಬೇಕು. ನೀವು ಬರೀ ಅಪ್ಪ ಮಗ ಇಬ್ರು ಕುಸು 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 ಅಂದಿದ್ದೆ ಆತಪ್ಪ. ಈಗ ನೋಡು, ನಮ್ ರೇಟಿಗೆ ಬರೋಂಗಿದ್ರೆ ತಕಡ್ರಿ, ಇಲ್ಲ ಅಂದ್ರೆ ಬೇಡ. ನೋಡಕ್ಕ, ನಿನಗನ ಲಾಸ್ ಆಗ್ಲಿ ನನಗನ ಲಾಸ್ ಆಗ್ಲಿ 5 ಲಕ್ಷ ರೂಪಾಯಿ ಕೊಡ್ತೀನಿ. ಅದ್ರ ಮೇಲೆ 1 ರೂಪಾಯಿನೂ ಇಲ್ಲಮ್ಮ. ಅದಕ್ಕೆ ಒಪ್ಕೊಂಬಂಗಿದ್ರೆ ಅನ್ನೂ ಇಲ್ಲ ಅಂದ್ರೆ ಬೇರೆ ಎಲ್ಲ ಹುಡುಕೊಂಡು ಹೋಗ್ತೀನಿ. ಅಣ್ಣ ಸರಿ, ಇವಾಗ ನೀನ್ ಲೆಕ್ಕಕ್ಕೆ 5 ಲಕ್ಷ ಅಂತ ಹೇಳದಲ್ವೇ? ಸರಿ, 5 ಲಕ್ಷ ಒಪ್ಪಿಗೆ ಅಂತೀನಿ. ಹಂಗೇನ ಚೂರ್ ಅಡಿಕೆ ಅದೇ ಹಾಕ್ಯಂಬದ್ ಅಡಿಕೆನ 10 kg ಅಡಿಕೆ ಕೊಡ್ಬೇಕು. ಆಮೇಲೆ ಗೋಟು ಪಟ್ಟು ಹಚ್ಕೊಟ್ಟಿರ, ಆಮೇಲೆ ಎಳ್ಗಿಳಿಯೋದು ಹಚ್ಕೊಟ್ಟಿರ ಅದ್ವಾದ ಅಡಿಕೆನ ಹಚ್ಚಿ ಚೆನ್ನಾಗಿ ನೀರಾಗಿ ಬೇಯಿಸ್ಕೊಡ್ಬೇಕು, ಹಾಲು ಗೀಲು ಹಾಕ್ತಂಗಿ. ಯಾಕೆನ್ನು ನಾವು ಅಡಿಕೆಲೆ ಹೊಗೆ ಸೊಪ್ಪನಾರಲ್ಲ, ಒಪ್ರೂಪಕ್ಕೆ ಹಾಕ್ಯಂಬಾರ. ಆಮೇಲೆ ಸೊಕ್ಕಿ ಕೊತ್ತೇತು. ಯಾಕೋ 10 kg ಅಡಿಕೆ ಅಂದ್ರೆ ಹಂಗಾಗ್ತೈತಿ. 5 kg ಕೊಡ್ತೀನಿ ಕಣಕ್ಕ, ಲಾಸ್ ಆಗ್ತೈತಿ. ಏನ ನೀನ್ ಎಲ್ಲಾದ್ರಾಗೂ ಚೌಕಾಸಿ ಮಾಡಕ್ ನಿಂತಿದೀಯ? ನಂಗೆ ಅವೆಲ್ಲ ಗೊತ್ತಿಲ್ಲ. 10 kg ಕೊಡಂಗಿದ್ರೆ ತಕ, ಇಲ್ಲ ಅಂದ್ರೆ ಹೋಗ್ತಿರ್ ಸುಮ್ಕಿ. ಅಯ್ಯೋ ಈ ಹೆಂಗಸ್ರು ಕೊಟ್ಟು ವ್ಯವಹಾರ ಮಾಡಕ್ ಆಗಕ್ಕಿಲ್ಲಮ್ಮ. ನಿನ್ ಗಂಡ ಫೋನ್ ನಂಬರ್ ಹೇಳು ಅಂದ್ರೆ ಗಂಡ ಫೋನ್ ಬಿಟ್ಟು ಹೋಗ್ಯಾವ ಅಂತ ಹೇಳ್ತೀಯ. ಅಯ್ಯೋ ಹೋಗತ್ತೆ, ಈ ಲಾಸ್ ಆಗ್ತೈತಿ ಕಣಕೋ. ಏನೋ ತೋಟ ಮಾಡೋರೆಲ್ಲ ಬರೀ ಹಿಂಗೆ ಹೇಳೋದು, ಲಾಸ್ ಆಗ್ತೈತಿ ಅಂತಾನ. ಸುಮ್ನ 5 ಲಕ್ಷ ಕೊಟ್ಟು ಕೊಯ್ಕೊಂಬಂಗಿದ್ರೆ ಕೊಯ್ಕ, ಇಲ್ಲ ಅಂದ್ರೆ ಸುಮ್ ಮನೆ ಕಡೆಕ್ ಹೋಗು. ಅಯ್ಯೋ ನೀನ್ ಕೊಟ್ಟು ಪೇಸಡಕ್ ಹಾಕಿಲ್ಲಮ್ಮ. ಸರಿ, ಈಗೇನು 5 ಲಕ್ಷ ರೂಪಾಯಿಗೇನ. ಆಮೇಲೆ ಬೇರೆ ಯಾರ್ದನ ಕೊಟ್ಕಿಟ್ಟಿಲ್ಲ. ಸರಿ ತಡಿ, ಅಡ್ವಾನ್ಸ್ ಕೊಡ್ತೀನಿ 1,000. ಯಾಕಕ್ಕ ಹಂಗ ಹೋಗ್ತಿದ್ಯಾ? ಅಯ್ಯಪ್ಪನಿ, ನಿಮ್ಗೆ ಉಚ್ಕಿ ಚಿಡಿತೆ. ಅಯ್ಯೋ ಏನ ಮತ್ತೀಗ ಇದು ನಮ್ದಲ್ಲ ತೋಟ, ಪಕ್ಕದೊಲ್ದಾಗ್ಲಾರ್ದು. ನಮ್ದು ಅಡಿಕೆ ತೋಟ ಇಲ್ಲ, ತೆಂಗಿ ತೋಟ ಇರೋದು. ನಾನ್ ಸುಮ್ನೆನಾ ನಿಮ್ಗೆ ಹೇಳಿದ್ದು ನಮ್ದೇ ತೋಟ ಅಂತ ಬೈಕೆ ಬಿಡ್ರಿ, ಇದು ನಮ್ದಲ್ಲ ತೋಟ.
ಯಾಕೋ ನೀನ್ ಇರ್ವಾರ ನೀನು ಸಣ್ಣ ಹುಡುಗರಿದ್ದಾಗ ಅಲ್ಲ ನಾವು ತೋಟ ನೋಡೋಣ ಇಟ್ಟೊತ್ತಿದ್ದಕನ ಸುಮ್ಮನೆ ನಿಲ್ಲಿಸ್ಕೊಂಡಿದ್ದು ನಮ್ದೇ ತೋಟ 10 ಲಕ್ಷ ಕೊಡು 20 ಲಕ್ಷ ಕೊಡು ಆಮೇಲೆ ಅಷ್ಟು ಕೆಜಿ ಅಡಿಕೆ ಕೊಡು ಇಷ್ಟು ಕೆಜಿ ಅಡಿಕೆ ಕೊಡು ಅಂತ ಹೇಳ್ತೀಯ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡ್ದಮ್ಮ ನಿಮ್ದಲ್ಲ ಅಂದ್ಮೇಲೆ ಸುಮ್ಮನೆ ಬರ್ತಾನೆ ಯಾಕೆ ಹಿಂಗೆ ಮಾಡ್ದೆ ಅಣ್ಣ ಮತ್ತೀಗ ನಾನು ನಗೆಲೋಕನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಅದ್ರಾಗೆ ಈ ಥರ ಎಲ್ಲಾರನ್ನೂ ಯಾಮಾರಿಸಿ ವಿಡಿಯೋ ಮಾಡಾಕ್ತೀನಿ ಅದಕ್ಕೆ ಹಿಂಗೆ ಮಾಡಿದೆ ಬೈಕೆ ಬಿಡ್ರಿ ಯಪ್ಪ ನೀನು ಯೋನನ ಮಾಡ್ಕೆ ಯಾಕ ಸುಮ್ಮನೆ ಯಾಕೆ ಹಿಂಗೆ ನಮ್ಮ ಟೈಮ್ ವೇಸ್ಟ್ ಮಾಡಿದೆ ಹೋಗತ್ತಾಗೆ ಈ ಹುಡುಗ ಹೇಳ್ತು ಬಾರಪ್ಪ ಆಗ್ಲೇನೆ ಹೋಗೋಣ ಅಂತ ನಾನು ಯಾವಾರ ಕುದುರ್ಸೋಣ ಅಂತ ಹಿಂಗೆ ಮಾಡಿದೆ ನಡಿಯಲ್ಲ ಹುಡುಗ ಹೋಗೋಣ ಇರತಕ್ಕ ಇದು ಒಳ್ಳೆ ಗಿರಾಕಿ ಸಿಕ್ತು ಭಗವಂತ ಸುಮ್ಮನೆ ನಮ್ಮ ಟೈಮ್ ವೇಸ್ಟು ಕಾಲು ಹೇಳ್ಕೊಂಡು ಇಲ್ಲಿ ಬಂದಿದ್ದು ವೇಸ್ಟು ಏನೋ ನಾನು ಹೇಳಿಲ್ವೆ ತಮಾಷೆ ಮಾಡಿದ್ದು ಅಂತಾನೆ ಯಾಕೆ ಈ ಪಟ್ಟಿ ಸಿಟ್ ಮಾಡ್ಕೊಂಡ್ಕೆ ಹಿಂಗೆ ಸಿಟ್ ಮಾಡ್ಕೊಂಡ್ರೆ ಹೇಳ್ದ BP ಬತ್ತೈತಿ ಹೋಗಿ ಬಿಡ ಮಾತಿಗೆ ಅಣ್ಣ ಈ ಬೊಕ್ಕೆ ಮತ್ತು ಈ ಗಿಫ್ಟು ನಮ್ಮ ಈ ನಗೆಲೋಕನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಕೊಡ್ತಾ ಇದ್ದೀವಿ ಸರಿ ಅಣ್ಣ ಥ್ಯಾಂಕ್ ಯು ಅಣ್ಣ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು